ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ನಿಜವಾಗ್ಲೂ ಗುರು, ನನಗೂ ತಡಿಯಕ್ಕೆ ಇಲ್ಲ ನನಗೆ ಈ ಪ್ರೋಮೋ ನೋಡಿ. ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆಗೆ ತುಪ್ಪ. ಅಯ್ಯಯ್ಯೋ, ಬೆಂಕಿ ಹತ್ಕೊಂಡು ಉರಿತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಅದರಲ್ಲೂ ಮುಖ್ಯವಾಗಿ ಆ ಗಿಲ್ಲಿ ಏನು ಮನುಷ್ಯ ಗುರು, ಯಾವ ರೇಂಜ್ ಪಾಪ ಉರಿಸ್ತವನೆ ಅಶ್ವಿನಿ ಮೇಡಮ್ ಅಂದರೆ. ಆ ಒಮ್ಮ ಆಡೋದಕ್ಕೂ ಇವನು ಉರಿಸೋದಕ್ಕೂ ಕರೆಕ್ಟಾಗಿದೆ ಅಲ್ಲ. ಆ ಪ್ರೋಮೋ ನೋಡಿ ನನಗನ್ಸಿರೋದು ಯಾವನೋ ರೋಸ್ಟರ್ ಇರಬೇಕು ಅಥವಾ ಟ್ರೋಲರ್ ಇರಬೇಕು ಅನ್ಸುತ್ತೆ. ಆ ರೇಂಜ್ ಉರ್ಸೋದ. ಅಯ್ಯಯ್ಯೋ, ವಾಚ್ಮ್ಯಾನು ಅಂತಾನೆ, ಧೂಳು ಕೊಡಬೇಕು ಅಂತಾನೆ, ಅಯ್ಯಯ್ಯೋ ಗಲೀಜು ತೆಗಿಬೇಕು ಅಂತಾನೆ. ಆ ಮಲ್ಲಮ್ಮನ ಇಟ್ಕೊಂಡ್ಬಿಟ್ಟು ಇವನ್ಗೆ ರಾಜಮಾತೆ ಬಂದಿದ್ದು ನಿಮಗೆ ಗೊತ್ತಾಗ್ದಿಲ್ವಾ, ಎದ್ದು ನಿಂತ್ಕೋಬೇಕು ಅಂತ ಗೊತ್ತಾಗ್ದಿಲ್ವಾ ಅಂತ ತಕ್ಷಣ, ಓ ಮಲ್ಲಮ್ಮ ಅವ್ರಿ ನೀವು ಬಂದಿದ್ದು ನನಗೆ ನೋಡ್ಲಿಲ್ಲ ಅಂತಾನೆ. ನಿಜವಾಗ್ಲೂ ಗಿಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ರೂಲ್ ಮಾಡ್ತಾನೆ ಬಿಗ್ ಬಾಸ್ ಸೀಸನ್ನ 12 ಅಂತ ಅನಿಸ್ತಾ ಇದೆ ನನಗೆ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಇರೋವರೆಗೂ ಕೂಡ ಗಿಲ್ಲಿನ ಸೈಡ್ ಲೈನ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ. ಬಿಕಾಸ್ ಗಿಲ್ಲಿಗೆ ವಿಲನ್ ಕ್ಯಾರೆಕ್ಟರ್ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವನೇ ಅಶ್ವಿನಿ ಅಂತ. ಸೊ ಅವನೇ ಫಿಕ್ಸ್ ಮಾಡ್ಕೊಂಡವನು ಅಥವಾ ಇವರೇ ಹೋಗಿ ಅವನ ಎದುರುಗಡೆ ತಗಲಾಕೋತಾರೋ ಅಶ್ವಿನಿ ನನಗಂತೂ ಗೊತ್ತಿಲ್ಲ. ಬಟ್ ಆದರೂ ಕೂಡ ಸಖತ್ ಎಂಟರ್ಟೈನಿಂಗ್ ಆಗಿದೆ ಗುರು ಈ ಪ್ರೋಮೋ ನೋಡ್ತಾ ಇದ್ರೆ. ಒಂದೊಳ್ಳೆ ಕಾಮಿಡಿ ಶೋ ಕೊಡ್ತವನೇ ಗಿಲ್ಲಿ ಅಂತಾನೆ ಹೇಳ್ತೀನಿ. ಓಕೆ, ಅಶ್ವಿನಿ ಅವ್ರಿಗೆ ಕಷ್ಟ ಆಗ್ಬೋದು ಇದನ್ನು ತಗೊಳ್ಳಿಕ್ಕೆ, ಬಟ್ ಆದರೆ ಈ ಒಂದು ಪರಿಸ್ಥಿತಿಗೆ ನನ್ನ ಪ್ರಕಾರ ಅವರೇ ಕಾರಣ ಅಂತಾನೆ ಹೇಳ್ತೀನಿ. ಅನವಶ್ಯಕವಾಗಿ ರಾಜಮಾತೆ ಅಂತಾರೆ, ದರ್ಪ ತೋರಿಸ್ತಾರೆ, ಅವಶ್ಯಕತೆ ಇರಲಿಲ್ಲ. ಬಿಗ್ ಬಾಸ್ ಹೇಳಿರುವಂಥದ್ದು ಅರಸರು ಮತ್ತು ಸೇವಕರು, ಅರಸರು, ಅರಸಿಯರು ಮತ್ತು ಸೇವಕರು ಅಂತ ಹೇಳಿರುವಂಥದ್ದು. ಇವರೇ ಒಂದು ರೀತಿಯಲ್ಲಿ ಹೊಸ ಪೋಸ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ. ಬೆಳಿಗ್ಗೆ ಪ್ರೋಮೋದಲ್ಲಿ ಹೇಳಿದೆ, ಯಾವನ್ ಹೇಳಿರೋವಂಥದ್ದು ರಾಜಮಾತೆ ಅಂತ, ಏನು ಇಟ್ಕೊಂಡು ಹೇಳಿದ್ದಾರೆ, ಯಾವ ಕ್ವಾಲಿಟೀಸ್ ಇಟ್ಕೊಂಡು ಅವ್ರನ್ನ ರಾಜಮಾತೆ ಅಂತ ಮಾಡಿದ್ರು ಅದು ನನಗಂತೂ ಗೊತ್ತಿಲ್ಲ. ಹಂಗೆ ವಯಸ್ಸಿನ ಲೆಕ್ಕದಲ್ಲಿ ತೊಗೊಳಕ್ಕೆ ಹೋದರೆ ಮಲ್ಲವ ಆಗಬೇಕಾಗಿತ್ತು. ಸೊ ಅಟ್ಲೀಸ್ಟ್ ರಾಜಮಾತೆ ಆಗಿದ್ದಾರೆ ಅಂತಂದರೆ ಸೇವಕರನ್ನ ಅಥವಾ ಅವ್ರನ್ನ ಹೆಂಗೆ ನೋಡ್ಕೊಬೇಕು, ಸೊ ಅದನ್ನು ಬೇರೆ ರೀತಿಯಲ್ಲಿ ನೋಡ್ಕೊಬೋದು, ಒಳ್ಳೆ ರೀತಿಯಲ್ಲಿ ನೋಡ್ಕೊಬಹುದು. ಅದನ್ನು ಯಾವಾಗಲೂ ಕೂಡ ನಾನು ಡಾಮಿನೇಟ್ ಮಾಡ್ತೀನಿ, ದರ್ಪದಲ್ಲಿ ಹೇಳ್ತೀನಿ ಅನ್ನೋವಂಥದ್ದು ಸರಿಯಲ್ಲ. ಸೊ ಇಲ್ಲೂ ಕೂಡ ಅದೇ ಆಗಿರೋವಂಥದ್ದು. ಅಲ್ಲಿ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಕಿಚನಲ್ಲಿ ಕೂತ್ಕೊಂಡು ಗಿಲ್ಲಿ ಆಡ್ತಾವನೆ, ನನ್ನ ನೀನು ಗೆಲ್ಲಲಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಅಶ್ವಿನಿಗೋಸ್ಕರನೇ ಆಡ್ತಾವನೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅಶ್ವಿನಿ ಹೇಳುವಂಥದ್ದು, ರಾಜಮಾತೆ ಬಂದರೆ ಎದ್ದು ನಿಲ್ಲಬೇಕು ಎನ್ನುವ ಪರಿಜ್ಞಾನ ಇಲ್ವೇ ನಿನಗೆ ಅಂತ ಕೇಳ್ತಾರೆ. ಅವಾಗ ಒಂದು ಕೌಂಟ್ರ್ ಗೊತ್ತಲ್ಲ ಅಲ್ಲಿ, ಮಲ್ಲಮ್ಮ ಅವರೇ ನೀವು ಬಂದಿದ್ದು ನೋಡಿಲ್ಲ ಅಂತ. ಅವ್ನ ಲೆಕ್ಕದಲ್ಲಿ ಅಶ್ವಿನಿ ಯಾರು ಲೆಕ್ಕಕ್ಕೆ ಇಲ್ಲ. ರಾಜಮಾತೆ ಅಂದರೆ ಮಲ್ಲಮ್ಮ ಅಂತ ಅವನು ಅನ್ಕೊಂಡವನೇ. ಸೊ ಅಲ್ಲಿ ಮಲ್ಲಮ್ಮನ ಇಟ್ಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಕೌಂಟ್ರ್ ಕೊಟ್ಟಂಗೆ ಅಲ್ಲಾಡಿಸ್ಕೊಂಡು ಒಂದು ರೀತಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾವನೆ, ಟೆಟೆ ಅಂತ ಈಗ ಅಲ್ಲಾಡಿಸ್ಕೊಂಡು ಬಾತ್ರೂಮ್ ಎದುರುಗಡೆಗೆ ಅದು ಅಶ್ವಿನಿ ಕಡೆ ತೋರಿಸ್ಕೊಂಡು ಅಲ್ಲಾಡಿಸ್ಕೊಂಡು ಟೆಟೆ. ಅಯ್ಯೋ ಶಿವ. ಆಮೇಲೆ ಅಶ್ವಿನಿ ಮುಂದೆ ಬಾತ್ರೂಮಲ್ಲಿ ಅಲ್ಲಿ ಟಿಶ್ಯೂ ಪೇಪರ್ ಎಲ್ಲ ತಗೊಂಡು ಬಂದ್ಬಿಟ್ಟು, ಗಲೀಜೆಲ್ಲ ಇದೆ ಕೈಗೆ ಒರೆಸ್ಬಿಟ್ಟು ಹಾಕಬೇಕು ಅಂತ ಡಸ್ಟ್ಬಿನ್ಗೆ ಹಾಕ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಅವ್ರನ್ನ ಗಲೀಜು ಅನ್ನೋ ರೀತಿಯಲ್ಲಿ ಹೇಳ್ತಾವನೆ. ಅಲ್ಲಿ ಅಶ್ವಿನಿ ಅಂತೂ ಅವ್ನ ಎದುರುಗಡೆ ನಿಂತ್ಕೊಂಡು ಕೆಲಸ ಮಾಡಿಸ್ತವ್ರೆ. ಯಾವುದು ಸಾಮಾನುಗಳು ಹಾಳಾಗಬಾರ್ದು ಬಿಗ್ ಬಾಸ್ದು ಅಂತಾರೆ. ವಾಚ್ಮ್ಯಾನು ವಾಚ್ ಮಾಡ್ತಾ ಇರಬೇಕು. ಒಂದ್ಸರಿ ವಾಚ್ಮ್ಯಾನು ಅಂತಾನೆ, ಒಂದ್ಸರಿ ಗಲೀಜು ಅಂತವನೆ. ಅದು ಇಂಡೈರೆಕ್ಟಾಗಿ ಅವ್ರಿಗೆ ಹೇಳ್ತಿರೋವಂಥದ್ದು, ಇಲ್ಲೆಲ್ಲ ಗಲೀಜಿದೆ ಹಾಕೊಂಡು ತಿಕ್ಕಬೇಕು ಅಂತ ಹೇಳ್ಬಿಟ್ಟು ಗಲೀಜೆಲ್ಲ ಒರೆಸ್ತೀನಿ ಅಂತ ಹೇಳ್ತಾವನೆ. ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಜಾ ತಗೋತಾರೆ ಉಳಿದವರೆಲ್ಲರೂ. ಸೊ ನಿಜವಾಗ್ಲೂ ಸಖತ್ತಾಗಿದೆ. ಇವ್ರು ಆಡೋದಕ್ಕೂ ಅವ್ನು ಮಾಡೋದಕ್ಕೂ ಎರಡೂ ಕರೆಕ್ಟಾಗಿದೆ. ಒಟ್ಟಿನಲ್ಲಿ ಒಂದು ಜನಗಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆ, ಇದ್ರಲ್ಲಿ ಎರಡನೇ ಮಾತೇ ಅಲ್ಲ. ಆ್ಯಂಡ್ ಬೆಳಿಗ್ಗೆ ಪ್ರೋಮೋ ಇವಾಗ ನೆನಪಾದ್ರೆ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಹೇಳ್ತಾರೆ, ದರ್ಪ ತೋರಿಸಿ ಅವನ ಮೇಲೆ ಹೋಗಿ ನಾನು ಇಲ್ಲೇ ಕೂತ್ಕೊಂಡು ಮಜಾ ತಗೊಂತೀನಿ ಅಂತಾರೆ. ನಾನು ಬೆಳಿಗ್ಗೆನೇ ಹೇಳಿದೆ, ನೀವು ಅಲ್ಲಿ ಕೂತ್ಕೊಂಡು ಮಜಾ ತಗೊಳ್ಳಿ, ಜನಗಳು ನಿಮ್ಮನ್ನ ಗಿಲ್ಲಿ ಉರಿಸ್ತವನಲ್ಲ, ಇದನ್ನು ಟಿ ವಿನಲ್ಲಿ ಜನಗಳು ನೋಡ್ಕೊಂಡ್ಬಿಟ್ಟು ಮಜಾ ತಗೊಂತಾರೆ. ಓಕೆ, ಒಪ್ಕೊಳ್ಳೋಣ, ಒಂದೇನೋ ಟಾಸ್ಕ್ ಕೊಟ್ಟಿದ್ದಾರೆ, ಒಂದು ನಿಂತಿಷ್ಟು ಅದಕ್ಕೆ ಏನಾದರೂ ಇದೆ ಅಂತಂದರೆ ಓಕೆ. ಒಂದು ಅರಸರು ಅಥವಾ ಸೇವಕರು ಅಂತಂದಾಗ ಒಂದು ಲಿಮಿಟ್ ಹಾಕೊಬೇಕು, ಅಥವಾ ಅದಕ್ಕೊಂದು ಯಾರಾದರೂ ಬೇರೆ ಆಲ್ಟರ್ನೇಟಿವ್ ತೊಗೊಬೇಕು. ನಾನು ಇನ್ನೊಂದು ಪ್ರೋಮೋ ನೋಡಿದೆ ಇವಾಗಲೇ, ಅವನಿಗೆ ಅದೇ ಅಶ್ವಿನಿ ಅವರಿಗೆ ಇವನು ಕಾಫಿನೂ ಟೀ ತೊಗೊಂಡು ಹೋಗಿ ಕೊಡೋ ಟೈಮಲ್ಲಿ ಅವನಿಗೆ ಉಪ್ಪು ಹಾಕ್ಕೊಟ್ಟಿದ್ದಾನಂತೆ ಒಂದು ಚಮಚ. ಅಲ್ಲಿ ಶಿಕ್ಷೆ ಕೊಟ್ಟರು ಅವನಿಗೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳಲಿಕ್ಕೆ. ಸೊ ಆ ಥರ ಶಿಕ್ಷೆ ಕೊಡಿ. ಬಟ್ ಅದನ್ನೆಲ್ಲ ಬಿಟ್ಟು ಏನಾಗುತ್ತೆ ಅಂದರೆ ಈ ಥರ ದರ್ಪ ತೋರಿಸೋವಂಥದ್ದು ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಸೊ ಗೊತ್ತಿಲ್ಲ ಅದು ಇವರಿಬ್ಬರ ಕಿತ್ತಾಟ ಯಾವ ರೇಂಜಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ರಾಜ ಅಲ್ಲ, ಅರಸರು ಮತ್ತು ಅರಸಿಯರು ಅಂತ ಏನು ಮಾಡಿದ್ದಾರೆ ಅಗೇನ್ ಸೇವಕರು. ಸೊ ಇಲ್ಲಿ ರಾಜಮಾತೆ ಇಲ್ಲಿಂದ ಬಂದರು ಅಂತ ನನಗಂತೂ ಅರ್ಥ ಆಗಿಲ್ಲ. ಮೇ ಬಿ ಇದ್ರ ಬಗ್ಗೆ ವೀಕೆಂಡಲ್ಲಿ ಚರ್ಚೆ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಆ ಹೊಸ ಪೋಸ್ಟ್ ಯಾಕೆ ಕ್ರಿಯೇಟ್ ಆಯಿತು ಗೊತ್ತಿಲ್ಲ. ನನ್ನ ಪ್ರಕಾರ ಅಲ್ಲಿ ಯಾರಿಗೆ ಒಂಟಿ ಇದಾರಲ್ಲ ಸ್ಪರ್ಧಿಗಳು ಎಲ್ರಿಗೂ ಕೂಡ ಕ್ಲಾಸ್ ಇದೆ ನನ್ನ ಪ್ರಕಾರ. ಅದು ಹೆಂಗೆ ನೀವು ಅವರಿಗೆ ರಾಜಮಾತೆ ಮಾಡಿದ್ರಿ ಅಂತ ಕೇಳ್ತಾರೆ ಸುದೀಪ್ ಸರ್. ಸೊ ವೀಕೆಂಡ್ವರೆಗೂ ವೇಟ್ ಮಾಡೋಣ. ಓಕೆ, ಸೊ ನಿಮಗೇನು ಅನ್ನಿಸ್ತು ಈ ಒಂದು ಪ್ರೋಮೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.